ಫಸ್ಟು ತರಿಸ್ಬಿಡ್ಬೇಕಿತ್ತು. ನೀ ತರಿಸುವೆ ಅವಳು ಹೆಂಗಿದ್ರು ಅವಳು ಹೆಂಗಿದ್ರು ತಗೊಳ್ಳಿಲ್ವಲ್ಲ, ಮಮ್ಮಿ ಮಾಡಿರ್ಲಿಲ್ವಲ್ಲ. ಚಿನ್ನಿ ಎಲ್ಲ ತೋರ್ಸೋ ಜ್ಯೂಸ ಬಿಚ್ಚಿ ಅವ್ರು ಇಷ್ಟಪಟ್ಟು ಕೊಟ್ಟಿದ್ರೆ ನಾನು ಯಾವ್ದು ಮಾಡ್ತಿರ್ಲಿಲ್ಲ, ಎರಡು ಕೊಟ್ಟಿದ್ರು. ಚೆನ್ನಾಗದ ಸುಮ್ಮನೆ ಮೆಂತೆ ಕಲರ್ ಚೆನ್ನಾಗಿ ಕಾಣಿಸ್ತದೆ ನಿಮ್ಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನೋಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 8 ಆಗಿರುತ್ತೆ. ನನಗೆ ಈ ಒಂದು 2-3 ದಿನದಿಂದ ತುಂಬಾ ಬ್ಯುಸಿಯಾಗಿದ್ದೆ, ಹಾಗಾಗಿ ಸರಿಯಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಲೇಟು ಕೂಡ ಆಗ್ತಿದೆ, ಹಾಗಾಗಿ ಇವತ್ತು ಕೂಡ ತುಂಬಾ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ಏನಕ್ಕೆ ಲೇಟ್ ಅಂತ ಅಂದರೆ ಹೇಳಿದ್ನಲ್ಲ, ತಿಥಿ ಕಾರ್ಯ ಇತ್ತು. 2-3 ದಿನದಿಂದ ಮನೆ ಕ್ಲೀನಿಂಗ್ ಮಾಡೋದು ಮತ್ತು ಚಿಂಟುನ ಟ್ಯೂಷನ್ ಕರ್ಕೊಂಡೋಗಿದ್ದು ಬರೋದು, ಇದೆಲ್ಲ ಬ್ಯುಸಿಯಾಗಿರೋದ್ರಿಂದ ನನಗೂ ಕೂಡ ಸ್ವಲ್ಪ ಒತ್ತಡ ಅಂತ ಅನ್ನಿಸ್ತಿತ್ತು. ಹಾಗಾಗಿ ವೀಡಿಯೋಸ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೆ. ಮತ್ತು ಇವತ್ತು ತಿಥಿ ಇರೋ ಕಾರಣ ನಿನ್ನೆ ಮೊನ್ನೆಯಿಂದ ಕ್ಲೀನ್ ಮಾಡಿದ್ದಾಯಿತು. ಮತ್ತು ಇನ್ನೊಂದು ಸಲ ಕಸ ಎಲ್ಲ ಹೊಡೆದು ಮನೆ ಒರೆಸಿ ಅದಾದಮೇಲೆ ದೇವ್ರ ಪೂಜೆ ಮಾಡಬೇಕು. ಅಂದರೆ ಸೂತ್ಕ ತೊಗೊಳೋದಕ್ಕೆ ದೇವ್ರೆಡೆ ಮಾಡಬೇಕು. 12 ದಿನದಿಂದ ಮನೆಯಲ್ಲಿ ದೀಪನೂ ಕೂಡ ಹಚ್ಚಿರಲಿಲ್ಲ. ಒಟ್ಟಿಗೆ ದೇವ್ರ ಪೂಜೆನ ಮಾಡಿ ಅದಾದ ನಂತರ ದೀಪ ಹಚ್ಚೋ ಪ್ಲ್ಯಾನಿಂಗು. ಇನ್ನು ಆ ಕಡೆ ಬ್ಯುಸಿಯಾಗಿರೋ ಕಾರಣ ಇವತ್ತೆಲ್ಲ ಫುಲ್ಲು ಚೀಟ್ ಮಿಲ್ ಆಗಿದೆ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಮ ಜೊತೆ ಏನೇನು ತಿಂದೆ ಅಂತ. ಅದ್ರ ಜೊತೆಗೆ ವೇಟ್ ಚೆಕ್ಕು ಕೂಡ ಮಾಡಬೇಕಿತ್ತು. ಸ್ವಲ್ಪ ಭಯನೂ ಕೂಡ ಆಗ್ತಿತ್ತು. ತಿಥಿ ಇರೋ ಕಾರಣ ಹೇಳ್ತೀವಲ್ಲ, ನಾನ್ ವೆಜ್ ಊಟ ಇನ್ನು ಮಿಸ್ ಮಾಡ್ಕೊಳ್ಳೋಕ್ಕಾಗುತ್ತಾ. ಚೆನ್ನಾಗಿ ಬ್ಯಾಟಿಂಗ್ ಕೂಡ ಆಗಿತ್ತು. ಮತ್ತು ಅದ್ರ ಜೊತೆಗೆ ಕಜ್ಜಾಯ ಅಂತೆ, ಸ್ವೀಟ್ಸ್ ಐಟಮ್ ಅಂತೆ, ಇದನ್ನೆಲ್ಲ ತಿಂದೆ. ನಿನ್ನೆ ನೈಟು ಕೂಡ ಒಂದು ಕಜ್ಜಾಯದೆಲ್ಲ ಪ್ಯಾಕ್ ಮಾಡ್ತಾರಲ್ಲ ಕವರಿಗೆ ಕೊಡೋರಿಗೆಲ್ಲ ಕೊಡೋದಕ್ಕಂತೇಳಿ ನಾನಿನ್ನು ತಿಂಡಿ ಎಲ್ಲ ಮಾಡೋದಕ್ಕೆ ಹೋಗಿರಲಿಲ್ಲ. ಒಂದಿನ ಮಾತ್ರ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ತಿಂಡಿ ಎಲ್ಲ ಮಾಡೋದಕ್ಕೆ ನಮ್ಮ ಅತ್ತೆಯವ್ರನ್ನ ಕಳಿಸಿದ್ದೆ. ಅದಾದ ನಂತರ ಪ್ಯಾಕಿಂಗ್ ಮಾಡೋದಕ್ಕೆ ಅಂತೇಳಿ ನಿನ್ನೆ ನೈಟ್ ಹೋಗಿದ್ವಿ. ಅಲ್ಲೇ ಸ್ವಲ್ಪ ತಿಳಿಸಾಂಬಾರು ಅನ್ನ ಎಲ್ಲ ಅಡುಗೆ ಮಾಡಿಸಿದ್ರು ಅವರೇನೆ. ಅದನ್ನೇ ಊಟ ಮಾಡಿಕೊಂಡು ಮತ್ತೆ ಸ್ವಲ್ಪ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದೆ. ಆ ಟೈಮಲ್ಲಿ ಸ್ವಲ್ಪ ಕಜ್ಜಾಯ, ಚಕ್ಲಿ, ಈ ಥರದ್ದೆಲ್ಲ ಚಿಕನ್ ಉಂಡೆ ಈ ಥರದ್ದೆಲ್ಲ ಟೇಸ್ಟ್ ಮಾಡಿಕೊಂಡು ನಾನು ನನ್ನ ಫ್ರೆಂಡು ಎಲ್ಲ ಹೋಗಿದ್ದೆ. ತುಂಬ ಜನ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಇನ್ನು ಬೆಳಿಗ್ಗೆ ಮನೆ ಒರೆಸಿ ದೇವ್ರ ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದ ನಂತರ ಪೂಜೆನೂ ಕೂಡ ಮುಗೀತು. ನಮ್ಮ ಮನೇಲಿ, ನಮ್ಮ ಚಿಕ್ಕತ್ತೆಯವ್ರ ಮನೇಲಿ, ಇನ್ನೊಂದಿಬ್ಬರು ಜನ ರಿಲೇಟಿವ್ಸ್ ಮನೆಯಲ್ಲಿ, ಅಂದರೆ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಯಾರಿಗೆಲ್ಲ ಸೂತ್ಕ ಇತ್ತು ಅಂಥವ್ರ ಮನೆಗೆ ಹೋಗಿ ದೇವ್ರ ಪೂಜೆನ ಮಾಡಿಬಿಟ್ಟು ಬರ್ತಿದ್ದಾರೆ. ಅದಾದಮೇಲೆ ಏನು ಒಂದು ತಿಥಿ ಕಾರ್ಯ ಒಂದು 10 ಗಂಟೆ 11 ಗಂಟೆ ಹಿಂಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೂ ಕೂಡ ಹೋಗಬೇಕಿತ್ತು. ಇನ್ನು ನಿನ್ನೆ ನೈಟು ಕೂಡ ತಿಳಿಸಾಂಬಾರು, ಅನ್ನ, ಹಪ್ಪಳ ಊಟ ಅಡುಗೆ ಮಾಡಿದರು. ನಾನು ಚೂರು ತಿಳಿಸಾರಲ್ಲಿ ರೈಸ್ ತಿನ್ಕೊಂಡು ಬಂದಿದ್ದೆ. ಇನ್ನು ಬೆಳಗ್ಗೆಗೂ ಕೂಡ ಪಲಾವ್ ಮಾಡಿದರು. ಪಲಾವ್ನೇ ಮನೆಗೆ ತಂದುಕೊಟ್ಟಿದ್ರು. ಬಟ್ ನಾನು ಗಂಜಿನ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಮಾಲ್ಟ್ ಪೌಡರಲ್ಲಿ ಗಂಜಿ ಮಾಡ್ತಾಯಿದ್ದೆ. ಇನ್ನು ಬಿಸಿ ಬಿಸಿ ಪಲಾವು ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಇವತ್ತೆಲ್ಲ ಚೀಟ್ ಮೀಲ್ ಮಾಡ್ಕೊಳ್ಳೋಣ, ಗಂಜಿ ಕುಡಿಯೋದು ಬೇಡ ಅಂಥೇಳಿ ಪಲಾವ್ನೇ ತಿಂದೆ. ಆದ್ರೂ ಗಂಜಿ ಮಾಡಿದ್ದೆ. ಅಂದರೆ ಬೆಳಿಗ್ಗೆ ಎಲ್ಲರೂ ಬೇಗನೆ ಇದ್ದಿದ್ವಲ್ಲ, ಹಸಿವಾಗುತ್ತೆ ಅಂತೇಳಿ ನಾನು ಕುಡಿಯೋಣ ಅಂತಲೇ ಮಾಡಿದ್ದು. ಬಟ್ ನಾನು ಕುಡಿಯೋದಕ್ಕೆ ಹೋಗಲಿಲ್ಲ. ಪಲಾವ್ನ ಒಂದು ಚಿಕ್ಕ ಬೌಲಷ್ಟು ಪಲಾವ್ನ ತಿಂದೆ. ನೋಡೋಣ ವೆಯ್ಟ್ ವೇರಿಯೇಷನ್ ಆಗುತ್ತೋ ಏನೋ ಗೊತ್ತಿಲ್ಲ. ನನಗಂತೂ ಇವತ್ತೆಲ್ಲ ಚೆನ್ನಾಗಿ ತಿಂದಿರೋ ಕಾರಣ ಹೆವಿಯಾಗಿದೆ. ಇನ್ನು ವೆಯ್ಟು ಕೂಡ ವೇರಿಯೇಷನ್ ಬರುತ್ತೆ ಅನ್ನೋ ಮೈಂಡಲ್ಲೇ ಪರವಾಗಿಲ್ಲ, ಬಂದರೂ ಬರಲಿ, ಏನೋ ನಮ್ಮ ಮಾವೊಂದು ಇನ್ನೊಂದು ಸಲ ಅವ್ರ ಋಣ ಸಿಗುತ್ತಾ ಅಂತೇಳಿ ಚೆನ್ನಾಗಿ ಚೀಟ್ ಮೀಲ್ನ ಮಾಡಿಕೊಂಡೆ. ಇನ್ನು ನೋಡ್ತಾ ಇರ್ಬೋದು, ಪೂಜೆ ಎಲ್ಲ ಮುಗಿಸಿದ್ದೀನಿ, ಗಂಜಿನೂ ಕೂಡ ಮಾಡ್ತಾಯಿದ್ದೆ. ಮತ್ತು ಇನ್ನು ಅಲ್ಲಿಗೆ ಹೋಗಬೇಕಿತ್ತು. ತುಂಬಾ ಬಿಸಿಲಿತ್ತು. ರೆಡಿ ಆಗ್ತಿದ್ವಿ. ಎಲ್ಲರೂ ಕೂಡ ರಿಲೇಟಿವ್ಸ್ ಎಲ್ಲ ಬರ್ತಿದ್ರು. ಕೆಲವೊಂದು ಸಲ ಈ ರೀತಿ ಚೀಟ್ ಮೀಲ್ ಮಾಡೋ ಪರಿಸ್ಥಿತಿ ಬಂದಾಗ ಎಲ್ಲನೂ ಪಕ್ಕಕ್ಕಿಟ್ಟು ಆರಾಮಾಗಿ ಚೀಟ್ ಮೀಲ್ ಮಾಡ್ಕೊಳ್ಳಿ, ಯಾವುದೇ ರೀತಿಯ ತೊಂದರೆ ಆಗಲ್ಲ. ನನಗೂ ಕೂಡ ಸ್ವಲ್ಪ ಮನಸ್ಸಲ್ಲಿ ಭಯ ಅನ್ನೋದು ಕಾಡ್ತಿತ್ತು. ಬಟ್ ಬೇರೆಯವರಲ್ವಲ್ಲ, ನಮ್ಮ ಮನೆ ಫಂಕ್ಷನ್ ಆಗಿರೋದ್ರಿಂದ ಊಟ ಮಾಡಲೇಬೇಕು, ತಿನ್ನಲೇಬೇಕು ಅಂತೇಳಿ ಸರಿ ಇವತ್ತೊಂದಿನ ಚೀಟ್ ಮೀಲ್ ಮಾಡ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಡೇಲಿ ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ವೇಟ್ ಚೆಕ್ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ನಾನು ಡಯಟಲ್ಲಿರೋದ್ರಿಂದ ಸ್ವಲ್ಪ ಪಾತ್ರೆ ಊಟ, ಅಂದರೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಲ್ವ ಅಡುಗೆ ಮಾಡೋದು, ಒಂದು ಫಂಕ್ಷನ್ಗಳಿಗೆಲ್ಲ ಬಳಸೋ ಪಾತ್ರೆ, ಅದು ಎಲ್ಲ ಸುಮಾರು ಜನ ಮಾಡ್ತಾಯಿರ್ತಾರೆ. ಆ ಥರ ಪಾತ್ರೆ ಊಟ ಎಲ್ಲ ಅಡ್ಜಸ್ಟ್ ಆಗೋದೇ ಇಲ್ಲ. ಕೆಲವೊಂದು ಸಲ ಹೊಟ್ಟೆ ಕೆಡೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಪರವಾಗಿಲ್ಲ, ಒಂದು ದಿನದ ಮಟ್ಟಿಗೆ ತಿನ್ನೋಣ ಅಂಥೇಳಿ
ಅಂದ್ಕೊಂಡು ಸರಿ ಅಂತೇಳಿ ಒಂದು ತಿಥಿ ಕಾರ್ಯಕ್ಕೆ ಹೊರಟ್ವಿ. ಇವತ್ತು ಟ್ಯೂಷನು ಕೂಡ ಇತ್ತು, ಬಟ್ ಟ್ಯೂಷನಿಗೆ ಹೋಗೋಕ್ಕಾಗಲಿಲ್ಲ. ರಜಾ ಹಾಕ್ಕೊಂಡು ಮನೆಯಲ್ಲೇ ಉಳ್ಕೊಂಡು ಚಿಂಟು ನಾನು ಇನ್ನು ಸುಮಾರಷ್ಟು ಕೆಲಸಗಳಿಂದ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಯಿತು. ಕೆಲವೊಬ್ಬರು ಕಮೆಂಟ್ ಮುಖಾಂತರ ಮತ್ತು ಫೋನ್ ಮಾಡು ಕೂಡ ಕೇಳಿದ್ರು. ಅದೇ ಈ ಒಂದು ವಿಚಾರದಾಗಿ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಕಂಟಿನ್ಯೂಸ್ ಆಗಿ ನನ್ನ ಒಂದು ಜರ್ನಿ ವೀಡಿಯೋನ ಅಪ್ಲೋಡ್ ಮಾಡ್ಕೋತೀನಿ. నేనా ನಮ್ಮ ಮಾವ ಹುಷಾರಿಲ್ಲದ ಟೈಮಲ್ಲಿ ಬರೀ ಜ್ಯೂಸ್ ಮಾತ್ರ ಕುಡಿತಿದ್ದು. ಹಾಗಾಗಿ ಜ್ಯೂಸ್ ಬಾಟಲ್ ಎಲ್ಲ ತಂದಿಟ್ಟಿದ್ರು. ಇನ್ನು ಚಿಂಟು ಪೂಜೆ ಆಗೋದನ್ನೇ ಕಾಯ್ತಾ ಇದ್ದ ಒಂದು ಜ್ಯೂಸ್ ಬಾಟಲ್ ಹಾಕೋದಕ್ಕೆ. ಮತ್ತೆ ನಾವು ಕೂಡ ಒಳ್ಳೇದು, ಮತ್ತೆ ಅವ್ರ ಋಣ ಸಿಗಲ್ಲ ಅಂತೇಳಿ ನಾವು ಹಂಗೇನೆ ನಮ್ಮ ತೀರ ಹತ್ರದ ರಿಲೇಟಿವ್ ಆಯಿತು ಅಂತ ಅಂದರೆ ಅವರ ಎದೆ ಮೇಲೆ ಇರ್ತಕ್ಕಂಥ ಒಂದು ಏನಾದರೂ ಐಟಮ್ನ ತೊಗೊಂಡು ತಿಂತೀವಿ. ಹಣ್ಣಾಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಏನಾದರೂ ಸರಿ ಕೊನೆಯವರೆಗೂ ಕಾಯ್ಕೊಂಡಿದ್ದು ಎಲ್ಲರೂ ಹೋಗೋ ಟೈಮಲ್ಲಿ ಇನ್ನೇನು ಅದಕ್ಕಾಗಿ ಎಲ್ಲ ಬೀಳಬೇಕು ಆ ಟೈಮಲ್ಲಿ ತಿನ್ಕೊಂಡು ಬಂದೋ. ಅಲ್ಲಿ ಟ್ಯೂಷನ್ ಗೊತ್ತಾರಲ್ಲ, ಅಲ್ಲಿ ಪೇರೆಂಟ್ಸ್ಗಳು ಕುತ್ಕೋತಾರಲ್ಲ, ಚೆನ್ನಾಗಿ ನಗ್ತಾ ಅದು ನಿಮ್ಮ ಪಾಪ. ಮಿಯಾ ಒಂದು ಇಟ್ಕೆ ಮಾಡಿಸ್ಬಿಡು. ಮಿಯಾ ಒಂದು ಇಟ್ಕೆ. ಮತ್ತು ಕಾರ್ಯ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರನೂ ಬಂದು ಎಡೆ ಇಟ್ಟು ಪೂಜೆ ಮಾಡ್ತಾರೆ. ಅಲ್ಲೂ ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗಿದ್ದೆ. ಊಟ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಅಂದರೆ ಮಟನ್ ತಿನ್ನಲಿಲ್ಲ, ಚಿಕನ್ ಮಾತ್ರ ಚೆನ್ನಾಗಿ ತಿಂದೆ. ಮುದ್ದೆ ತಿನ್ನಲಿಲ್ಲ, ಚೂರು ರೈಸ್ನ ತಿಂದ್ಕೊಂಡು ಮಜ್ಜಿಗೆನ ಸ್ವಲ್ಪ ಸಾಂಬಾರನ್ನು ತಿಂದ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಿದೆ. ಅಂದರೆ ಬೆಳಿಗ್ಗೆ ಬೇಗನೆ ಎದ್ದು ನೈಟು ಕೂಡ ಮಲಗೋದು ಲೇಟ್ ಆಗುತ್ತೆ. ಬಸ್ಸಲ್ಲೆಲ್ಲ ಓಡಾಡ್ತಾ ಇದ್ದೀನಿ. ತುಂಬ ವರ್ಷಗಳ ನಂತರ ನಾನು ಈ ರೀತಿ ಬಸ್ಸಲ್ಲಿ ಓಡಾಡ್ತಾ ಇರೋದು. ಮುಂಚೆ ಕಾಲೇಜ್ ಟೈಮಲ್ಲಿ ಚೆನ್ನಾಗಿ ಓಡಾಡ್ತಿದ್ವಿ, ಹೋಗ್ತಿದ್ವಿ, ಕಾಲೇಜ್ಗೆ ಹೋಗ್ತಿದ್ವಿ, ಮನೆಗೆ ಬರ್ತಿದ್ವಿ, ಅಭ್ಯಾಸ ಆಗಿತ್ತು. ಇವಾಗ ಎಲ್ಲಾದರೂ ಹೊರಗಡೆ ಹೋಗ್ತು ಅಂದರೆ ಅದೇ ತಿಂಗ್ಳಿಗೆ ಒಂದು ಸಲನೋ 15 ದಿವ್ಸಕ್ಕೆ ಒಂದು ಸಲನೋ ಹೋಗ್ತು ಅಂದರೆ ಬೈಕಲ್ಲಿ ಹೋಗಿದ್ದು ಬೈಕಲ್ಲಿ ಬಂದುಬಿಡ್ತಿದ್ವಿ. ಬಟ್ ಇವಾಗ ಹೆವಿ ರಶ್ ಇರ್ತಕ್ಕಂಥ ಬಸ್ಸಲ್ಲಿ ಓಡಾಡ್ತಾ ಇದ್ದೀನಲ್ಲ, ಮೈಕೈ ನೋವು ಕೂಡ ತುಂಬಾ ಇತ್ತು. ಅಲ್ಲಿಂದ ಊಟ ಮಾಡಿ ಬಂದ ತಕ್ಷಣ ಬಿಸಿಲು ಕೂಡ ಇತ್ತಲ್ಲ, ಬಿಸಿಲಲ್ಲೆಲ್ಲ ಓಡಾಡಿದ್ವಿ. ತುಂಬಾ ನಿದ್ದೆ ಬರ್ತಾಯಿತ್ತು. ಚೆನ್ನಾಗಿ ಚಿಕನ್ನ ತಿಂದ್ಕೊಂಡು, ಅಂದರೆ ಒಂದು 4-5 ಪೀಸ್ ತಿಂದ್ಕೊಂಡು ಸ್ವಲ್ಪ ರೈಸು ಮಜ್ಜಿಗೆನೆಲ್ಲ ತಿಂದ್ಕೊಂಡು ಬಂದು ಮಲಗಿದೆ. ಅದಾದಮೇಲೆ ಪಾಪು ಬಂದ. ಪಾಪುನ ಎತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಇನ್ನು ಅಲ್ಲೂ ಕೂಡ ಸೀರೆ ಎಲ್ಲ ತಂದಿದ್ರು ಹೆಣ್ಮಕ್ಳಿಗೆ, ಅಂದರೆ ನನ್ನ ನಾದಿನಿಗೆ ಮತ್ತು ಪಾಪು ಅವ್ರ ಅಮ್ಮ, ಅವರು ಕೂಡ ನಾದಿನಿ ಆಗಬೇಕು. ಇವರಿಬ್ಬರಿಗೂ ಸೀರೆ ತಂದಿದ್ರು. ಅದನ್ನೆಲ್ಲ ನೋಡ್ತಾ ಇದ್ವಿ, ಮಾತಾಡ್ಕೊಂಡು ಕೂತಿದ್ದೋ. ಹೀಗೆ ತುಂಬಾ ಹೆವಿಯಾಗಿ ತಿಂದಿದ್ದೀನಿ. ಮತ್ತು ಮನೆ ಹತ್ರನೂ ಕೂಡ ಹೋದಾಗ ಸ್ವೀಟ್ಸ್ ಎಲ್ಲ ತೊಗೊಂಡು ತಿಂದಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ವೆಯ್ಟ್ ಅನ್ನೋದು ಇಂಬ್ಯಾಲೆನ್ಸ್ ಆಗುತ್ತೋ ಇಲ್ಲ ಜಾಸ್ತಿ ಆಗುತ್ತೋ ಏನೋ ತುಂಬಾ ಭಯನೂ ಕೂಡ ಇತ್ತು. ಇನ್ನು ವೆಯ್ಟ್ ಕೂಡ ಚೆಕ್ ಮಾಡಬೇಕಲ್ಲ, ಮಾರ್ನೆಗೆ ಚೆಕ್ ಮಾಡ್ಕೊಳ್ಳೋಣ ಅಂತೇಳಿ ಆರಾಮಾಗಿ ಚೆನ್ನಾಗಿ ತಿಂದ್ಕೊಂಡು ಟೈಮ್ನ ಪಾಸ್ ಮಾಡ್ತಾಯಿದ್ದೀನಿ. ಇನ್ನು ಚಿಂಟು ಏನು ಮಾಡ್ದೆ ಅಂದರೆ ಅಲ್ಲೊಂದು ಜ್ಯೂಸ್ ಎತ್ಕೊಂಡು ಬಂದ. ಅದೇ ಏನು ನಾವೊಂದು ತಿಥಿ ಕಾರ್ಯಕ್ಕೆ ಹೋಗಿದ್ವಲ್ಲ ಹೆಣ್ಣಿನ ಮಳದ ಹತ್ರ, ಅಲ್ಲೊಂದು ಜ್ಯೂಸ್ ಎತ್ಕೊಂಡು ಬಂದ. ಮತ್ತು ಮನೇಲೂ ಕೂಡ ಎಡೆ ಮುಂದೆ ಇಟ್ಟಿದ್ರು, ಫೋಟೋ ಇಟ್ಟು ಎಡೆ ಇಡ್ತಾರಲ್ಲ, ಅಲ್ಲೂ ಕೂಡ ಒಂದು ಜ್ಯೂಸ್ ಬಾಟಲ್ನ ಅವ್ರ ಅಪ್ಪನ ಕೈಲಿ ಎತ್ತಿಸ್ಕೊಂಡು ಎರಡನ್ನೂ ಕೂಡ ತಂದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದಾನೆ. ಒಂದನ್ನು ಖಾಲಿ ಮಾಡಿಬಿಡೋಣ, ಇನ್ನೊಂದನ್ನು ನಾಳೆ ಕುಡಿಯೋಣ ಅಂತೇಳಿ. ಸರಿ ಆಯಿತು, ಏನೋ ಮಾಡಪ್ಪ ಅಂತೇಳಿ ಮಾತಾಡ್ಕೊಂಡು ಎಲ್ಲರೂ ಕೂಡ ಟೈಮ್ ಪಾಸ್ನ ಮಾಡ್ತಾಯಿದ್ದೀವಿ. ಚಿಕನ್ ಆಕಾಶ ಕಲರು ಚಿಕನ್ ಈ 2 ಕೊಟ್ಟವ್ರೆ. ಅದೇರಿ ಮಧ್ಯೆ ಬೂಟ ಇಲ್ಲ, ಗೀರ್ ನಾನು ಇದು ಈ ಕಲರ್ ಚೆನ್ನಾಗಿತ್ತಲ್ಲ ಅವ್ರು ಇಷ್ಟಪಟ್ಟು ಕೊಟ್ಟಿದ್ರೆ ನಾನು ಯಾವ್ದು ಮಾಡ್ತಿರ್ಲಿಲ್ಲ. 2 ಕೊಟ್ಟಿದ್ರು. ಚೆನ್ನಾಗ ಸುಮ್ಮನೆ ಮೆಂತೆ ಕಲರ್ ಚೆನ್ನಾಗಿ ಕಾಣಿಸ್ತದೆ ನಿಮಗೆ. ನನ್ನ
ಕಂಟೆಂಟ್ ಬೇಡ ನನಗೆ, ಖಾಲಿ ವಿಡಿಯೋ. ಇವತ್ತು ಚೆನ್ನಾಗಿ ತಿಂದೆ. ಯಾಕೆ ತಿಂದೆ ಅಂದರೆ ಇದಕ್ಕಾಗಿ ತಿಂದೆ. ನಮ್ಮ ಮಾವು ಸ್ವರ್ಗಕ್ಕೆ ಕಳ್ಸಕ್ಕೆ ತಿಂದೆ ಚೆನ್ನಾಗಿ ಅನ್ನೋದು. ಕೆಲವೊಂದು ಸಂಬಂಧಗಳಲ್ಲಿ ಎಷ್ಟೇ ಮನಸ್ತಾಪ ಇದ್ರೂ ಈ ಥರ ಒಂದು ಫಂಕ್ಷನ್ ಅಂತ ಇದ್ದರೆ ಒಳ್ಳೆಯದಾಗಿರ್ಬೋದು, ಕಷ್ಟದಾಗಿರ್ಬೋದು, ಸುಖದಾಗಿರ್ಬೋದು ಎಲ್ಲರೂ ಕೂಡ ಒಟ್ಟಿಗಾಗ್ತಾರೆ. ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ. ನನಗೂ ಕೂಡ ತುಂಬಾ ಖುಷಿ ಆಯಿತು. ಟೈಮ್ನ ಚೆನ್ನಾಗಿ ಸ್ಪೆಂಡ್ ಮಾಡಿದೆ ಆ ಒಂದು ದಿನ. ಇನ್ನು ನೈಟು ಕೂಡ ಪಾರ್ಸಲ್ ಬಂದಿತ್ತು ಮನೆಗೆ. ಮಟನ್ ಸಾಂಬಾರು, ಗೋಟಿಗೊಜ್ಜು, ಚಿಕನ್ನು, ತಲೆಕಾಲಿಂದೆಲ್ಲ ಸಪ್ರೇಟಾಗಿ ಮಾಡಿದ್ರಲ್ಲ ಆ ಥರದ್ದು. ನಾನು ಚಿಂಟುಗೆ ತಿನ್ನಿಸ್ಕೊಂಡು ನಾನು ಕೂಡ ಚೆನ್ನಾಗಿ ತಿಂತಾಯಿದ್ದೀನಿ, ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಮತ್ತು ವೆಯ್ಟ್ ಕೂಡ ಚೆಕ್ ಮಾಡ್ತಾಯಿದ್ದೀನಿ ಮಾರನೇ ವಿಡಿಯೋದಲ್ಲಿ. ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡ್ತು ಅಂತ ಅಂದರೆ ನನ್ನ ವೆಯ್ಟು ಎಷ್ಟು ಜಾಸ್ತಿ ಆಗಿದೆಯೋ ಕಮ್ಮಿ ಆಗಿದೆಯೋ ಅಂತ ಗೊತ್ತಾಗತ್ತೆ. ಇನ್ನು ಭಾನುವಾರ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಇದು ಕೂಡ 2 ದಿನದ ವೀಡಿಯೋ ಆಗಿರುತ್ತೆ. ಮತ್ತು ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನನಗೂ ಕೂಡ ತುಂಬಾ ರೆಸ್ಟ್ ಬೇಕು. ಮತ್ತು ಮಾರನೇ ದಿನಕ್ಕೂ ಕೂಡ ಮಟನ್ ಸಾಂಬಾರಲ್ಲಿ ಊಟ ಮಾಡಿದ್ವಲ್ಲ, ಸ್ವಲ್ಪ ಏನೋ ಒಂಥರ ಮೈಭಾರ ಅನ್ನಿಸ್ತಿತ್ತು. ಮತ್ತು ಸ್ವಲ್ಪ ನಿದ್ದೆ ಮಾಡಬೇಕು, ಚೆನ್ನಾಗಿ ಆರಾಮಾಗಿರಬೇಕು, ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡು ಯಾವುದೇ ರೀತಿಯ ವೀಡಿಯೋಸ್ನ ಮಾಡಿಕೊಡ್ಲಿಲ್ಲ. ಇಲ್ಲಿ ಬೆಳಗ್ಗೆನೇ ಪಾಪು ಬಂದಿದ್ದ, ಆಟ ಆಡಿಸ್ಕೊಂಡು ಕೂತಿದ್ವಿ. ನಾವು ಕೂಡ ಒಂದು 9-9:30 ಟೈಮಲ್ಲಿ ಎದ್ದಿದ್ದು. ಬೆಳಗ್ಗೆ ಬೇಗ ಎದ್ದು ಎಕ್ಸಸೈಸ್ ಮಾಡ್ಕೊಳ್ಳೋಣ, ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ, ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ನಿನ್ನೆ ಮೊನ್ನೆದೆಲ್ಲ, ಅದನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ. ಸಂಡೇ ಅಲ್ವಾ, ಬಟ್ಟೆಗಳಿರುತ್ತೆ ಅಂತೇಳಿ ಅಂದ್ಕೊಂಡೆ, ಬಟ್ ಎದ್ದೇಳೋಕ್ಕಾಗಲಿಲ್ಲ. ಇನ್ನು ಎದ್ದು ಪಾಪು ಮಾತಾಡ್ತಾಯಿದ್ದ, ಅವನಿಗೂ ಸ್ವಲ್ಪ ಜ್ವರ ಇತ್ತು. ಹಾಗಾಗಿ ಅವನನ್ನು ಆಟ ಆಡ್ಸೋಣ ಅಂತೇಳಿ ಸ್ವಲ್ಪ ಕರ್ಕೊಂಡು ಬಂದು ಆಟ ಆಡಿಸ್ದೆ. ಅದಾದಮೇಲೆ ಸಾಂಬಾರೆಲ್ಲ ಇತ್ತಲ್ಲ, ರೊಟ್ಟಿನ ಚಪಾತಿನ ಮಾಡ್ಕೊಳ್ಳೋಣ, ಇಲ್ಲ ದೋಸೆ ಇಟ್ಟಿತ್ತು, ದೋಸೆ ಹಾಕ್ಕೊಳ್ಳೋಣ ಅಂತೇಳಿ ಬಟ್ಟೆ ನೆನೆಸಿಟ್ಟು ಬಟ್ಟೆ ವಾಶ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಾನು ಕೂಡ ಅವಾಗ ತಾನೇ ಇದ್ದಿದ್ನಲ್ಲ, ಪಾಪುನ ಆಟ ಆಡಿಸ್ಕೊಂಡು ಕೂತಿದ್ದೀನಿ. ಹಾಗೇ ನಾನ್ ವೆಜ್ ಇತ್ತು ಅಂದರೆ 2 ಡೇಸ್ ಕಂಟಿನ್ಯೂಸ್ ಆಗಿ ತಿಂತೀವಿ. ಅಂದರೆ ಜಾಸ್ತಿ ಅಲ್ಲ, ಚೂರೇ ಆದರೂ ಪರವಾಗಿಲ್ಲ, ನಾನ್ ವೆಜ್ ಅನ್ನೋದು ಇರಬೇಕು. ನಾವು ಕೂಡ ಸೂತಕ ಇದೆ, ನಮ್ಮ ರಿಲೇಟಿವೇ ಅಲ್ವಾ, ಸ್ವಂತ ಮಾವನೇ ಅಲ್ವಾ ತೀರೋಗಿದ್ದು. 12 ದಿನದಿಂದ ನಾನ್ ವೆಜ್ ಮಾಡಿರಲಿಲ್ಲ. ಹೊಸ್ತುಡುಕು ದಿನನೇ ಅವ್ರು ತೀರೋಗಿದ್ದು. ಅವತ್ತು ಮಾಡೋ ಐಡಿಯಾ ಇತ್ತು, ಬಟ್ ತೀರೋದ್ರಲ್ಲ ಅಂತೇಳಿ ಮಾಡಿರಲಿಲ್ಲ. ಮತ್ತು ಗ್ಯಾಪ್ ಆಯ್ತಲ್ಲ ತುಂಬ ದಿನ, ಹಂಗಾಗಿ ಚೆನ್ನಾಗಿ ಬ್ಯಾಟಿಂಗ್ನ ಮಾಡ್ದೋ. ವೇಟ್ ಚೆಕ್ ಮಾಡಿ ಇವಾಗ ಕೆರ್ಕೋಬೇಕು ಇಲ್ಲಿ ಇರು, ತಗೋತೀನಿ ಮಿಷನ್. ಕಾಣಿಸಿದೆ ನೀಟಾಗಿ ಕಾಣಿಸ್ಬೇಕು. ನಾನು ಈ ಕಡೆ ಗಿಡಿ. ಈಗ ಮಿಷಿನ್ ಕೆಳಗಡೆ ಇಡ್ತೀನಿ. ನಾನು ಈ ಕೆಳಗಡೆ ಬಗ್ದಂಗೆಲ್ಲ ನೀನು ಫೋನ್ ಬಗ್ಗಿಸ್ಬೇಕು. ಈಗ ನಾನು ತೋರಿಸು, ಚೆಕ್ ಮಾಡೋಣ. ಇರು ನಾನು ತೋರಿಸಲ್ಲ, ಚೆಕ್ ಮಾಡಿ. ನಾನು ಕಾಣಿಸಿ ಹಿಂದೆ ನಿಂತ್ಕೊ ಎನಿಸಿ. ರೆಡಿ, 1 2 3 ಗೋ. ಅಷ್ಟು ದಡ್ಡ 77.15 ಇರಿ ಇನ್ನೊಂದ್ಸಲ ಮಾಡ್ಕೊ ಚಿನಿ, ಇನ್ನೊಂದ್ಸಲ ಮಾಡ್ಕೊ. ನೋಡು ಅಲ್ಲಿ ಹಿಡಿಯೋ, ಅದು ಮುಂದಕ್ಕೆ ಹಿಡಿಯೋ.
ಹ್ಞೂ 26 kg 300 ಗ್ರಾಮ್ ಅಷ್ಟೇ. ನೀನು ಇನ್ನು ನೋಡಿದ್ರಲ್ವಾ ವೆಯ್ಟ್ ಎಷ್ಟಿದೆ ಅಂತ. ನನ್ನ ಲಾಸ್ಟ್ ವೆಯ್ಟು 78.15 ಇತ್ತು, ಇವಾಗ 77.15 ಇದೆ. ಅಂದರೆ 1 kg ಕಡಿಮೆ ಆಗಿದೆ. ಚೆನ್ನಾಗಿ ತಿಂದ್ರೂ ಕೂಡ ಒಂದು ವೆಯ್ಟ್ ಅನ್ನೋದು ಎಲ್ಲೂ ಕೂಡ ಗೇನ್ ಆಗಿಲ್ಲ, ಮತ್ತು 1 kg ಕಡಿಮೆನೂ ಆಗಿದೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಿಂದ ವೆಯ್ಟ್ ಲಾಸ್ ಮಾಡ್ಕೊಂಡು ಬಂತು ಅಂದರೆ ಎಲ್ಲೂ ಕೂಡ ಮೋಸ ಆಗಲ್ಲ. ನಾನಂತೂ ಚೀಟ್ ಮೀಲ್ ಸಖತ್ ಮಾಡಿದ್ದೆ. ವೆಯ್ಟು ತುಂಬ ಏನು ಕಡಿಮೆ ಆಗಲ್ಲ, ಮತ್ತು ತುಂಬ ಏನು ಜಾಸ್ತಿನೂ ಕೂಡ ಆಗಲ್ಲ. ಮಧ್ಯದಲ್ಲಿ ಒಂದು ಅರ್ಧ kg ಹೆಚ್ಚು ಕಮ್ಮಿ ಕಡಿಮೆ ಆಗಿರುತ್ತೆ, ಮತ್ತು ಒಂದು ಅರ್ಧ kg ಅಷ್ಟು ಕಡಿಮೆ ಆಗಿರಲ್ಲ ಅಂತ ಅಂದ್ಕೊಂಡಿದ್ದೆ. ಅಂದರೆ ನನಗೆ ಒಂದು ವಾರಕ್ಕೆ 1 kg ಅಷ್ಟು ರಿಸಲ್ಟ್ ಸಿಗಬೇಕಲ್ಲ, ಹಾಗಾಗಿ ಆ ರೀತಿ ಅಂದ್ಕೊಂಡಿದ್ದೆ. ಬಟ್ ನಾನು ಅದಕ್ಕೆ ಅಂದ್ಕೊಂಡಿದ್ದು ಉಲ್ಟಾನೇ ಆಗಿದೆ. ನನಗೆ ಅರ್ಧ kg ಕಡಿಮೆ ಆಗಿರೋದಕ್ಕಿಂತ 1 kg ಅಷ್ಟೇ ನನಗೆ ಕಡಿಮೆ ಆಗಿ ವೀಕ್ಲಿ 1 kg ಏನು ಕಡಿಮೆ ಆಗ್ತಿದೆ, ಅದೇ ರೀತಿ ರಿಸಲ್ಟ್ ಸಿಕ್ಕಿದೆ. ಮೇಯ್ನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಒಂದಿನ ಏನು ಚೀಟ್ ಮೀಲ್ ಮಾಡ್ಕೊತು ಅಂದರೆ ಏನು ಜಾಸ್ತಿ ವೆಯ್ಟ್ ಏನು ಗೇನ್ ಆಗೋಲ್ಲ. ಚೀಟ್ ಮೀಲ್ ಮಾಡಿಕೊಟ್ಟಿದ್ದೆ, ಬಟ್ ಚೂರೇ ಟೇಸ್ಟ್ ಮಾಡಿಕೊಂಡು ತಿಂತಿದ್ದೆ. ಇನ್ನು ಚಿಕನ್ನು, ಗೋಟಿ ಗೊಜ್ಜು, ಮಟನ್ ತಿಂದಿಲ್ಲ, ಚಿಕನ್ ಗೋಟಿ ಗೊಜ್ಜು ಅನ್ನೋದನ್ನು ಜಾಸ್ತಿನೇ ತಿಂದಿದ್ದೆ. ಬಟ್ ಆದ್ರೂ ಕೂಡ ವೆಯ್ಟ್ ಎಲ್ಲನೂ ಕೂಡ ಜಾಸ್ತಿ ಆಗದೇ ಕರೆಕ್ಟಾಗಿ 1 kg ಅಷ್ಟು ಕಡಿಮೆ ಆಯಿತು. ಮತ್ತು ನಾನು ಇವತ್ತು ಸಂಡೇ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ, ಇಲ್ಲಿಗೆ ವೆಯ್ಟ್ ಚೆಕ್ ಮಾಡ್ಕೊಂಡು ಸ್ಟಾಪ್ ಮಾಡಿದೆ, ರೆಸ್ಟ್ ಬೇಕಾಗಿರೋ ಕಾರಣ. ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಯಾರಿಗೆಲ್ಲ ಒಂದು ಭಯ ಇದೆ ವೆಯ್ಟ್ ಲಾಸ್ ಆಗಲ್ಲ ಅಂತ ಅನ್ನೋರು ನನ್ನ ಒಂದು ವಿಡಿಯೋ ನೋಡಿದ್ರೆ, ಈ ಒಂದು ವೆಯ್ಟ್ ಚೆಕ್ ಮಾಡಿರೋದನ್ನ ನೋಡಿದ್ರೆ ನಿಮಗೂ ಕೂಡ ಮೋಟಿವೇಶನ್ ಆಗುತ್ತೆ. ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.